ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರುಗೋಚಾರ ಫಲ 2025 ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಗುರುಬಲ ಮೇ 14ನೇ ತಾರೀಕಿನಂದು ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಬೀರುತ್ತೆ ನೋಡಿ. ಈಗಷ್ಟೇ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಶ್ರೀ ಕ್ರೋಧಿ ನಾಮ ಸಂವತ್ಸರವನ್ನು ಮುಗಿಸಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರಕ್ಕೆ ಕಾಲಿಟ್ಟಂತಹ ಈ ಹೊಸ್ತಿಲಿನಲ್ಲಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಮೊದಲನೆಯ ಬೃಹತ್ ಗ್ರಹ ಅಂತ ಹೇಳಿದರೆ ಅದು ಗುರುಗ್ರಹ. ವರ್ಷ ಪ್ರಾರಂಭ ಆಗೋಕ್ಕೂ ಒಂದೇ ಒಂದು ದಿನದ ಹಿಂದೆ ಶನಿಗ್ರಹ ಅಂದರೆ 29 ಮಾರ್ಚ್ ಶನಿಗ್ರಹ ಬದಲಾವಣೆ ಆಗಿತ್ತು. ಆದರೆ ಈಗ ಮೇ 14ನೇ ತಾರೀಕಿನಂದು ಗುರುಗ್ರಹ ಬದಲಾವಣೆ ಆಗ್ತಾ ಇದೆ. ಈ ಗುರುಗ್ರಹ ಬದಲಾವಣೆ ಆಗ್ತಾ ಇರೋದ್ರಿಂದಾಗಿ ಯಾವ ರೀತಿಯಾದಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದು ನೋಡಿ. ಗುರುಬಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದೇ. ವರ್ಷ ಭವಿಷ್ಯವನ್ನು ಕೇಳೋ ಸಂದರ್ಭದಲ್ಲಿ ಹೇಳಿರ್ತೇವೆ, ಗುರುಬಲ ಮತ್ತು ಶನಿಬಲದ ಆಧಾರದ ಮೇಲೆ ಆಯಾ ವರ್ಷದ ಶುಭಾಶುಭ ಫಲಗಳನ್ನು ಅಳೆಯೋದು ಉಂಟು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಶುಭ ಕಾರ್ಯಗಳಾಗಬೇಕಾದ್ರೆ, ಶುಭ ಘಟನೆಗಳು ನಡಿಬೇಕಾದ್ರೆ, ಮದುವೆ, ಸಂತಾನ ಅಥವಾ ಕೆಲಸ ಸಿಗಬೇಕು, ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು, ಇನ್ಯಾವುದೇ ರೀತಿಯಾಗಿರುವಂತಹ ಫಲಾನುಫಲಗಳನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಗುರುವಿನ ಆಶೀರ್ವಾದ ಬೇಕು. ಯಾಕಂದರೆ ದೀರ್ಘಕಾಲದಲ್ಲಿ ಫಲವನ್ನು ಕೊಡ್ತಕ್ಕಂತಹದ್ದು ಗುರುಗ್ರಹ ಮತ್ತು ಶನಿಗ್ರಹ. ಅದು ಬಿಟ್ಟರೆ ಛಾಯಾಗ್ರಹಗಳಾಗಿರುವಂತಹ ರಾಹುಕೇತು ಗ್ರಹಗಳು 18 ತಿಂಗಳುಗಳು. ಇಂತಹ ಸಂದರ್ಭದಲ್ಲಿ ತನ್ನ ಸ್ಥಾನವನ್ನು ವೃಷಭದಿಂದ ಮಿಥುನ ರಾಶಿಗೆ ಪರಿವರ್ತನೆ ಮಾಡ್ತಾ ಇರ್ತಕ್ಕಂತಹ, ಪರಿಚಲನೆ ಮಾಡ್ತಾ ಇರ್ತಕ್ಕಂತಹ ಗುರುಗ್ರಹದ ಒಂದು ವಿಶೇಷವಾದಂತಹ ಸ್ಥಾನದಿಂದ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಗುರು ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಬ್ಬರೂ ಅಷ್ಟೇ ಕೇಳೋದು, ಮನೆ ಕಟ್ಟಬೇಕಾದರೆ ಆಗಲಿ, ಜಾಗ ತಗೊಳ್ಬೇಕಾದಾಗ ಆಗಲಿ, ಅಥವಾ ಏನೇ ಕೆಲಸಗಳನ್ನು ಮಾಡಿಕೊಳ್ಬೇಕು ಅಂದರೂ ಸಹ ಗುರುಬಲ ಅನ್ನುವಂತಹದ್ದು ತುಂಬ ಮುಖ್ಯ. ಗುರುಗ್ರಹಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಗುರುಬಲ ಇತ್ತು ಅಂದರೆ ಒಂದು ಅರ್ಥಕ್ಕೆ ದೈವ ಬಲ ಇದೆ ಅಂತ ಅರ್ಥ. ದೇವರೇ ನಮ್ಮ ಪಕ್ಕದಲ್ಲಿ ನಿಂತಿದ್ದಾನೆ ಅನ್ನುವಂತಹ ಅರ್ಥ. ಬೃಹಸ್ಪತಿ ಗ್ರಹದ ಬಲ ಇದ್ದರೆ ನಮ್ಮ ಜೀವನದಲ್ಲಿ ಎಂತಹದ್ದೇ ಕಷ್ಟಗಳು ಬಂದರೂ ಸಹ ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗಬಹುದು. ಶನಿಕಾಟವನ್ನೂ ಸಹ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿಯನ್ನು ಇದೇ ಗುರುಬಲವು ಸಹ ಕೊಡುವಂತಹದ್ದು. ಹಾಗಾಗಿ ಗುರುಬಲ ಇದ್ದರೆ ದೇವರೇ ಜೊತೆಗಿದ್ದ ಹಾಗೆ ಅನ್ನುವಂತಹ ಮಾತು ಸಹ ಇರುವಂತಹದ್ದು. ಅಂತಹ ವಿಶೇಷವಾದಂತಹ ಇಂತಹ ಗುರು ಸಂಬಂಧಿಕರ ವರ್ತನೆಗಳನ್ನು ತೋರಿಸ್ತಾನೆ. ಕುಟುಂಬದಲ್ಲಿರುವಂತಹ ಪಿತ್ರಾರ್ಜಿತವಾಗಿ ಬರಬೇಕಾದಂತಹ ಆಸ್ತಿಗಳನ್ನು ತೋರಿಸ್ತಾನೆ. ಸಂತಾನವನ್ನು ತೋರಿಸ್ತಾನೆ. ಪೂರ್ವಿಕರು ಮಾಡಿದ ಪಾಪ ಪುಣ್ಯದ ಫಲಗಳನ್ನು ತೋರಿಸ್ತಾನೆ. ನಿಮ್ಮ ಪೂರ್ವ ಪುಣ್ಯದ ಆಧಾರದ ಮೇಲೆ ಈ ಜನ್ಮದ ಹಲವು ವಿಚಾರಗಳು ನಿಂತಿರುವಂತಹದ್ದು. ಅದೆಲ್ಲವೂ ಸಹ ಗುರುಗ್ರಹದ ಆಧಾರದಲ್ಲಿ. ಇಷ್ಟು ಕೇವಲ ಒಳ್ಳೆಯದು ಮಾತ್ರ ಅಲ್ಲ, ಪ್ರತಿಯೊಂದು ಗ್ರಹಕ್ಕೆ ಹೇಗೆ ಒಳ್ಳೆಯದಿದೆಯೋ ಅದೇ ರೀತಿಯಾಗಿ ಕೆಡುಕಿನ ಒಂದು ಛಾಯೆಯೂ ಸಹ ಇರುವಂಥದ್ದು ಇನ್ನೊಂದು ಪಾರ್ಶ್ವ, ಅದೇ ಅಶುಭ. ಬಹಳ ದೊಡ್ಡದಾಗಿ ಅನಾರೋಗ್ಯದ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಗುರುಗ್ರಹವೇ. ಉದಾಹರಣೆಗೆ ಡಯಾಬಿಟಿಸ್ ಇರುವಂಥದ್ದಿರಬಹುದು, ಒಬೆಸಿಟಿ ಪ್ರಾಬ್ಲಮ್, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರಗಳನ್ನು ಕೊಡುವಂಥದ್ದು, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್, ಹೃದ್ರೋಗಗಳು,
ಕಾರ್ಡಿಯಾಕ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ನೋಡಿ, ಎಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು. ಡಯಾಬಿಟಿಕ್ ಆಗಲಿ, ಕಾರ್ಡಿಯಾಟಿಕ್ ಆಗಲಿ, ಇಲ್ಲ ಅಂತ ಹೇಳಿದ್ರೆ ಬ್ಲಡ್ ರಿಲೇಟೆಡ್ ಆಗಲಿ, ದೊಡ್ಡ ದೊಡ್ಡ ಮಟ್ಟದ ಕಾಯಿಲೆ. ಒಬೆಸಿಟಿ, ಕೊಬ್ಬಿನ ಅಂಶ ತೋರಿಸ್ತಾನೆ. ಸ್ಥೂಲಕಾಯ ಅಲ್ವಾ, ಎಷ್ಟೇ ಆಗಲಿ ಗುರುವಿಂದು ನಿಮಗೆ ಕಾಯಿಲೆ ಕಸಾಲೆಗಳನ್ನು ಸಹ ತಂದು ಹಾಕ್ತಕ್ಕಂಥದ್ದು ಗುರುಬಲ ಇಲ್ಲದ ಪಕ್ಷದಲ್ಲಿ ಇಷ್ಟೆಲ್ಲ ಕೆಡುಕುಗಳು ಸಹ ನಡೆಯುತ್ತೆ. ಹಾಗಾಗಿ ಗುರುವಿನ ಅನುಗ್ರಹ ಯಾವ್ಯಾವ ರೀತಿಯಾಗಿ ಇದೆ, ನಿಮ್ಮ ರಾಶಿಯ ಫಲಾನುಫಲಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುವಿನ ಅನುಗ್ರಹ ಯಾವ ರೀತಿಯಾಗಿದೆ ಕನ್ಯಾ ರಾಶಿಯವರಿಗೆ 2025ರಲ್ಲಿ ಗುರು ಗೋಚಾರದ ಫಲ ಯಾವ ರೀತಿಯಾಗಿದೆ ಅಂತ ಗಮನಿಸೋದಾಯಿತು ಅಂದರೆ, ಕನ್ಯಾ ರಾಶಿಯವರಿಗೆ ನೋಡಿ 10ನೇ ಮನೆಗೆ ಬರ್ತಾ ಇರ್ತಕ್ಕಂಥದ್ದು. 10ನೇ ಮನೆಗೆ ಬಂದ ಸಂದರ್ಭಕ್ಕೆ ಅದನ್ನು ಗುರುಬಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. 9ನೇ ಮನೆಯಿಂದ 10ನೇ ಮನೆಗೆ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಗುರುವಿನ ಒಂದು ಸ್ಥಾನಬಲವನ್ನು ನೋಡೋದಾಯಿತು ಅಂದರೆ ಒಂದು ರೀತಿಯಾಗಿ ತಟಸ್ಥನಾಗ್ತಾನೆ. ಸ್ವಲ್ಪ ಜಾಗೃತೆಯಾಗಿರಬೇಕಾಗತ್ತೆ ಕನ್ಯಾ ರಾಶಿಯವರು. ಇಷ್ಟು ದಿವಸಗಳ ಗುರುವಿನ ಅನುಗ್ರಹದಿಂದಾಗಿ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಬಹಳ ಜಯಿಸ್ಕೊಂಡು ಹೋಗ್ತಾ ಇದ್ರಿ, ಬಹಳ ಜಯ ಸಿಗ್ತಾ ಇತ್ತು ನಿಮಗೆ. ಅದೇ ರೀತಿಯಾಗಿ ಹೊಸ ಹೊಸ ಯೋಜನೆಗಳನ್ನು ರೂಪಣೆ ಮಾಡಿಕೊಂಡು ಹೊಸ ರೀತಿಯಾದ ಇನ್ವೆಸ್ಟ್ಮೆಂಟ್ಗಳನ್ನೆಲ್ಲ ನೀವು ಮಾಡ್ಕೊಳ್ತಾ ಇದ್ರಿ. ಒಳ್ಳೊಳ್ಳೆ ರೀತಿಯಾಗಿರ್ತಕ್ಕಂತಹ ಅಂಶಗಳು ನಿಮ್ಮ ಬದುಕಿನಲ್ಲಿ ಭಾಗ್ಯ ಗುರುವಿನ ಪ್ರಭಾವದಿಂದ ಬರ್ತಾ ಇತ್ತು. ಆದರೆ ಈಗ ಅದನ್ನು ಕಳೆದುಕೊಳ್ತಾ ಇದ್ದೀರಿ. ಹುಷಾರು, ಸಮಯ ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ. ಜೊತೆಗೆ ನಿಮಗೆ ರಾಶಿಯ ಮೇಲೆ ಶನಿ ದೃಷ್ಟಿ ಬರ್ತಾ ಇದೆ. ನಿಮ್ಮ ಯೋಚನೆಗಳು, ನಿಮ್ಮ ಚಿಂತನೆಗಳು ಒಂದಿಷ್ಟು ಬದಲಾವಣೆ ಆಗುತ್ತೆ. ದೈಹಿಕವಾಗಿ ಬದಲಾಗ್ತೀರಿ, ಮಾನಸಿಕವಾಗಿ ಬದಲಾಗ್ತೀರಿ, ಬೌದ್ಧಿಕವಾಗಿ ಬದಲಾಗ್ತೀರಿ, ಸೋಮಾರಿಗಳಾಗೋಗ್ಬಿಡ್ತೀರಿ, ಚಟುವಟಿಕೆಯಿಂದ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮಗೆ. ಜೊತೆಗೆ ನಿಮಗೆ ದ್ವಿತೀಯ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬರ್ತಿದೆ. ಹಣದ ಒಳಹರಿವಿಗೆ ನಿಮಗೇನು ತೊಂದರೆ ಇಲ್ಲ. ಆದರೆ ಹಣ ಒಳಗಡೆ ಬರ್ತಾ ಇದೆ ಅಂದ ತಕ್ಷಣಕ್ಕೆ ನಿಮಗೆಲ್ಲವೂ ಸುಖಮಯವಾಗಿಬಿಡತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೆಲಸ ಕಾರ್ಯಗಳಲ್ಲಿ ವಿಪರೀತ ಏರುಪೇರುಗಳು, ಬಂದ ಹಣ ಉಳ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ವಿಪರೀತವಾದ ಖರ್ಚುಗಳು ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಮನೆಯಲ್ಲಿ ಒಂದಷ್ಟು ಕಿರಿಕಿರಿಯಾದ ವಾತಾವರಣಗಳು ಸೃಷ್ಟಿ ಆಗಿಬಿಡುತ್ತೆ. ನೋಡಿ, ಯಾವಾಗ ನಿಮಗೆ ರಾಹುಕೇತುವಿನ ಸ್ಥಾನದ ಸಂಚಾರವೂ ಆಗಿ ಕನ್ಯಾ ರಾಶಿಯಿಂದ ಕೇತು ಸಿಂಹರಾಶಿಗೆ ಹೋಗ್ತಾನೆ, ತೃತೀಯ ದೃಷ್ಟಿಯನ್ನು ನಿಮ್ಮ ಧನಸ್ಥಾನದ ಮೇಲೆ ಕೊಡ್ತಾನೆ. ಅಲ್ಲಿಂದ ಬಂತು ನೋಡಿ ನಿಮಗೆ ಪೆಟ್ಟು. ಇಷ್ಟು ದಿವಸ ಕೂಡಿಟ್ಕೊಂಡು ಸಂಪಾದನೆ ಮಾಡಿಕೊಂಡು ಏನೋ ಒಂದಿಷ್ಟು ಚೆನ್ನಾಗಿ ಆಗಬೇಕು ಅಂತ ಅಂದ್ಕೊಂಡಿರುವಂಥದ್ದು ಎಲ್ಲ ಹೊರಟೋಗುತ್ತೆ, ನುಣ್ಣಗೆ ರುಬ್ಬ ಹೋಗುತ್ತೆ. ತುಂಬ ಹುಷಾರಾಗಿರಬೇಕು. ಹೊಸಬ್ರನ್ನು ನಂಬಿ ಅವ್ರ ಹತ್ರ ದುಡ್ಡು ಕೊಡೋದು, ಮಧ್ಯದಲ್ಲಿ ಶ್ಯೂರಿಟಿ ಹಾಕೋದು ಅಥವಾ ಇನ್ನೊಂದೇನೋ ಮಾಡೋ ಅಂಥದ್ದು, ಆ ರೀತಿಯಾಗೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ವಿಚಾರಗಳು ತುಂಬ ಜಾಗೃತೆಯಾಗಿರಬೇಕು. ತುಂಬ ಅಂದರೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ತುಂಬ ಹುಷಾರು. ನೋಡೋದಕ್ಕೆ ಮೇಲೆ ಎಲ್ಲ ಸ್ಮೂತಾಗಿ ಹೋಗ್ತಿದ್ಯಪ್ಪ, ಏನೂ ಸಮಸ್ಯೆ ಇಲ್ಲ ಅಂತ ಅನಿಸ್ಬಿಡತ್ತೆ. ಆದರೆ ಒಂದು ಸಲ ನಿಮಗೆ ಸಮಸ್ಯೆ ಶುರುವಾದರೆ ನೋಡ್ಕೊಳ್ಳಿ, ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಹೋಗುತ್ತೆ. ಒಂದು ಮುಗಿಸ್ಕೊಂಡ್ರೆ ಇನ್ನೊಂದು ಸಾಕಾಗಿರುತ್ತೆ, ಒಂದು ಮುಗಿಸ್ಕೊಂಡ್ರೆ ಇನ್ನೊಂದು ಬರುತ್ತೆ, ಒಂದು ಮುಗಿಸಿದ್ರೆ ಇನ್ನೊಂದು ಬರುತ್ತೆ. ಆ ರೀತಿ ತಾಪತ್ರೆಗಳು ಶುರುವಾಗ್ಬಿಡುತ್ತೆ. ಕುಟುಂಬದವರ ಸಹಕಾರವನ್ನು ನೀವು ಕಳ್ಕೋತೀರ. ಕುಟುಂಬದಲ್ಲಿ ತುಂಬ ವ್ಯಾಪಕವಾದಂತಹ ತಾಪತ್ರೆಗಳು ಉಂಟಾಗ್ತಾ ಇರುತ್ತೆ. ಜೊತೆಗೆ ವ್ಯಯಸ್ಥಾನದ ಮೇಲೆ ರಾಹುವಿನ ದೃಷ್ಟಿ, ಖರ್ಚು ಮೇಲೆ ಖರ್ಚು. ಲಕ್ಷ ತಗೊಂಬಂದರೆ ಲಕ್ಷದಾರಿ, ಲಕ್ಷ್ಯವೇ ಇಲ್ಲದ ರೀತಿಯಲ್ಲಿ ಬದುಕನ್ನು ಸಾಗಿಸಬೇಕಾದಂತಹ ಒಂದು ಪ್ರಭಾವಗಳನ್ನು ಸಹ ನೀವು ನೋಡಬೇಕಾಗತ್ತೆ ಕನ್ಯಾ ರಾಶಿಯವರು. ಅನೇಕ ಅನಾನುಕೂಲತೆಗಳು ನಿಮಗೆ ತುಂಬಿರ್ತಕ್ಕಂತಹದ್ದು. ವೈವಾಹಿಕ ಜೀವನದಲ್ಲಿ ಏರುಪೇರುಗಳಾಗ್ತವೆ, ಮಕ್ಕಳಿಂದ ತೊಂದರೆಗಳು ಬರ್ತಕ್ಕಂತಹದ್ದು, ಪ್ರಯತ್ನಗಳಿಗೆ ಪೆಟ್ಟುಗಳು ಬೀಳ್ತಕ್ಕಂತಹದ್ದು, ನಿಮ್ಮೆಲ್ಲ ಯತ್ನ ಕಾರ್ಯಗಳು ಸಹ ವಿಫಲವಾಗ್ತಕ್ಕಂಥದ್ದು, ದೊಡ್ಡ ಮಟ್ಟದ ಕೋರ್ಟು ಕಚೇರಿ ವ್ಯಾಜ್ಯಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದು, ನೇರವಾಗಿ ಆರ್ಥಿಕ ಸಮಸ್ಯೆಗಳು ನಿಮಗೆ ವಿಪರೀತ ಬಾಧೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ನೋಡಿ, ಗುರು ತಾನು ಇರುವ ಮನೆಗೆ ಕೆಡಕನ್ನು ಮಾಡ್ತಾನಂತೆ, ನೋಡೋ ಮನೆಗೆ ಒಳ್ಳೇದು ಮಾಡ್ತಾನೆ. ಶನಿ ನೋಡೋ ಮನೆಗೆ ಕೆಡಕನ್ನು ಮಾಡ್ತಾನೆ, ತಾನಿರೋ ಮನೆಗೆ ಒಳ್ಳೇದು ಮಾಡ್ತಾನೆ. 10ನೇ ಮನೆಗೆ ಬರ್ತಾ ಇರೋದ್ರಿಂದ ಕೆಲಸನೇ ನಿಮಗೆ ಮಾಡೋಕ್ಕೆ ಏನೋ ಇಂಟ್ರೆಸ್ಟ್ ಇರಲ್ಲ. ಏನೋ ಜೀವನ ಸಾಗಿಸ್ಬೇಕಲ್ಲ ಅಂತ ಮಾಡ್ತಾ ಇರ್ತೀರಿ.
ಒಂದು ಹಂತಕ್ಕೆ ನಿಮ್ಗೆ ಯಾವ ರೀತಿಯಾಗಿ ಆಗ್ಬಿಡತ್ತೆ ಅಂದರೆ ಲೈಫ್ ತುಂಬ ಸ್ಮೂತಾಗಿ ತೊಗೊಂಡ್ಬಿಡ್ತೀರ. ಸ್ಟಾರ್ಟಿಂಗ್ ಒಂದು ತಿಂಗಳಂತೂ ಮೇ ಜೂನ್ ಅಂತೂ ಏನಿಲ್ಲಪ್ಪ ನಾನು ತುಂಬ ಆರಾಮಾಗಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ತೀರಿ. ಅದಾಗತ್ತೆ ನೋಡಿ, ಜೂನ್ 15ರ ನಂತರದಲ್ಲಿ ಒಂದೊಂದೇ ಸಮಸ್ಯೆಗಳೆಲ್ಲ ಪ್ರಾರಂಭವಾಗುತ್ತೆ. ತುಂಬ ಜಾಗೃತಿಯಾಗಿರಬೇಕು. ಕನ್ಯಾ ರಾಶಿಯವರು ಮಾತ್ರ ಹುಷಾರಾಗಿದ್ದು ಜೀವನನ ಸಾಗಿಸಿ. ಬಹಳ ಏರುಪೇರುಗಳಿಂದ ಕೂಡಿರುತ್ತವೆ, ನೆಮ್ಮದಿ ಕಳ್ಕೊಳ್ತೀರಾ, ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದು, ಎಲ್ಲ ವಿಚಾರಗಳಲ್ಲೂ ಗೊಂದಲಗಳು ಬರ್ತಕ್ಕಂಥದ್ದಾಗುತ್ತೆ. ಹುಷಾರು. ಹಾಗಾಗಿ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರಿನಲ್ಲೊಂದು ಪೂಜೆಯನ್ನು ಮಾಡಿಸಿ ಗುರು ರಕ್ಷೆಯನ್ನು ಕೈ ಕಟ್ಕೊಳ್ಳಿ. ಅಕ್ಷತ ಪ್ರಸಾದವನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ. ಅದಕ್ಕಿರುವಂಥ ಶುಲ್ಕ 333 ರೂಪಾಯಿಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ಅವ್ರು ನಿಮಗೆಲ್ಲ ರೀತಿಯಾದಂತಹ ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳ್ತಾ, ಗುರು ಮಹಾಯಾಗದ ವಿಶೇಷ ಮಾಹಿತಿಗಳು ಈ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಲಭ್ಯ ಸಿಗುತ್ತೆ. ಇನ್ನು ಹಲವು ಜನರಿಗೆ ತುಂಬ ದೂರದ ಊರುಗಳಲ್ಲಿ ಇರ್ತೀರಿ, ಬರೋದಕ್ಕೆ ಸಾಧ್ಯವಾಗಲ್ಲ. ಅವರೆಂಥವ್ರು ಏನು ಮಾಡಬೇಕು ಅಂತಂದರೆ, ನೀವು ಆನ್ಲೈನ್ನ ಮುಖಾಂತರ ಪೇಮೆಂಟನ್ನು ಮಾಡಿ ಪೋಸ್ಟಿನ ಮುಖಾಂತರವಾಗಿಯೇ ನಿಮಗೆ ಬಂದು ಪ್ರಸಾದ ತಲುಪತ್ತೆ. ಜೊತೆಗೆ ಗುರು ಮಹಾಯಾಗವನ್ನು ನೀವು ನಮ್ಮ ಶಂಕರಾನಂದ TV ಯೂಟ್ಯೂಬ್ ವಾಹಿನಿಯಲ್ಲಿ ಲೈವನ್ನು ನೋಡಬಹುದು. ಆದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೇರವಾಗಿಯೇ ಬಂದು ಪಾಲ್ಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಗುರು ಮಹಾಯಾಗ ನಡೀತಿರುವಂತಹ ಜಾಗನಾದರೂ ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರಿನ ಕನಕಪುರ ರಸ್ತೆಯ ಕಗ್ಗಲೀಪುರದಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾಗಿರುವಂತಹ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ನಡೆಯಲಿದೆ. ಇಲ್ಲಿಗೆ ಯಾರು ಬೇಕಾದರೂ ಸಹ ಬರಬಹುದು. ಪ್ರತಿಯೊಬ್ಬರಿಗೂ ಸಹ ಅವಕಾಶವಿದೆ, ಯಾರು ಬೇಕಾದರೂ ಬರಬಹುದು. ಕೇವಲ ಪೂಜೆಗೆ ರಿಜಿಸ್ಟರ್ ಮಾಡ್ಕೊಂಡಿರೋರು ಮಾತ್ರನೇ ಬರಬೇಕು ಅನ್ನುವಂತಹದ್ದೇನಿಲ್ಲ. ನಿಮ್ಮ ಕೈನಲ್ಲಿ ಪೂಜೆ ಮಾಡಿಸ್ಕೊಳ್ಳೋಕೆ ಆಯಿತು ಅಂತ ಹೇಳಿದ್ರೆ 333 ರೂಪಾಯಿ ಶುಲ್ಕವನ್ನು ಕಟ್ಟಿ ನೀವು ಪೂಜೆಯನ್ನು ಮಾಡಿಸ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಕಡೆ ಪಕ್ಷ ನೀವು ಬಂದು ನೋಡಿ ದೇವರ ಆಶೀರ್ವಾದವನ್ನು ನೀವು ಪಡ್ಕೊಂಡು ಹೋಗಬಹುದು. ಆಶೀರ್ವಾದಕ್ಕೇನೂ ಸಹ ಶುಲ್ಕವಿಲ್ಲ. ಅಯ್ಯೋ ಗುರುಗಳೇ, ನಮ್ಮ ಹತ್ರ ಹಣವಿಲ್ಲ, ಏನು ಮಾಡೋದು, ನಾವು ಬರಬಹುದಾ ಅಂತ ತುಂಬ ಜನ ಕೇಳ್ತೀರಿ. ಯಾವುದೇ ರೀತಿಯ ಗೊಂದಲ ಬೇಡ, ತಾಪತ್ರಯ ಬೇಡ. ಬನ್ನಿ, ನಿಮ್ಮ ಕೈನಲ್ಲಿ ಏನು ಸೇವೆ ಆಗುತ್ತೆ ಅದನ್ನು ಮಾಡಿ. ಯಾರು ಬೇಕಾದರೂ ಬರಬಹುದು. ಅಲ್ಲಿ ಏನೋ ಒಂದು ಪುರೋಹಿತರಿಗೆ ಒಂದು ಹೂ ಎತ್ಕೊಡೋದು, ಅಥವಾ ಇನ್ನೊಬ್ರಿಗೆ ಯಾರಿಗೋ ಏನೋ ಒಂದು ಸಹಾಯ ಮಾಡೋದು, ಒಬ್ರಿಗೆ ನೀರು ಬಂದವ್ರಿಗೆ ನೀರು ಕೊಡೋದು, ವ್ಯವಸ್ಥೆ ಮಾಡಿರೋದನ್ನು ಇನ್ನೊಂದಷ್ಟು ಅಚ್ಚುಕಟ್ಟು ಮಾಡಿಕೊಡೋದು, ನಿಮ್ಮ ಕೈನಲ್ಲಿ ಏನಾಗುತ್ತೆ ಭಗವಂತನಿಗೆ ಸೇವೆ ಮಾಡಿ. ಸರಿನಾ? ಹಾಗಾಗಿಯೇ ಜೊತೆಗೆ ನಾವಿಟ್ಟಿರುವಂಥದ್ದು ಅತ್ಯಂತ ಕಡಿಮೆ ಶುಲ್ಕವೇ, 333 ರೂಪಾಯಿಗಳು ಒಬ್ಬರಿಗೆ. ಅದು ಸಹ ಸಾಧ್ಯವಿಲ್ಲ ಅಂದರೆ ಈ ರೀತಿಯಾಗಿ ಬಂದು ನಿಮ್ಮ ಸೇವೆಯನ್ನು ನೀವು ಮಾಡಬಹುದು. ವಿಳಾಸ ಇರುವಂತಹದ್ದು ಕನಕಪುರ ರಸ್ತೆಯ ಕಗ್ಗಲೀಪುರದಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾಗಿರುವಂಥ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿ. 14ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ತಾವೆಲ್ಲರೂ ಸಹ ಬರಬಹುದು. ಗುರು ಮಹಾಯಾಗದಲ್ಲಿ ನೀವು ಭಾಗವಹಿಸಬಹುದು. ಎಲ್ಲರಿಗೂ ಸಹ ವಿಶೇಷವಾದ ಅವಕಾಶ ಇದ್ದೇ ಇರುತ್ತೆ. ದೇವರ ಮೇಲೆ ಭಾರ ಹಾಕಿ ನೀವು ಸಹ ಬಂದು ನಿಮ್ಮ ಜೊತೆಯಲ್ಲಿರುವಂತಹ ಸಂಗಡಿಗರನ್ನು ಕರ್ಕೊಂಡು ಬಂದು ಪೂಜೆ ಮಾಡಿಸಿ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ವಿಶೇಷವಾಗಿರ್ತಕ್ಕಂತಹ ಮಾಹಿತಿ ಇರುವಂತಹ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.